ಬಡೈ ಬಿಡುದು ಮಾತ್ರ ಬಾಡಿಗೆ ಹುಡುದಿಲ್ಲ. ಅಮ್ಮ ರಾಕ್ಸ್ ಪಿಟ್ಟೆ ಶಾಕ್ಸ್. ಐ ನೋ ದಿಸ್ ಬೋಳತಿ. ಓಕೆ ನಾವು ಪೇಟೆಗೆ ಅಂತ ಹೊರಟವರು ಮಡಿಕೇರಿ ಹೋಗುವ ದಾರಿಯಲ್ಲಿ ಜೋಡುಪಾಳದ ಒಂದು ಕಾಡಲ್ಲಿಗೆ ಬಂದಿದೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್. ಸೊ ಈಗ ಒಂದು ಇಲ್ಲಿ ನಮ್ಮ ಮನೆಯಲ್ಲಿ ಮಂಗದ ಕಾಟ ಜಾಸ್ತಿ ಆಗಿದೆ. ಹಾಗೆ ಇಲ್ಲಿ ಎಂತಾಗಿದೆ ಅಂತ ಹೇಳಿದ್ರೆ ನಂಗೆ ಒಳ್ಳೇದು ನೋಡಿ ನನಗೆ ಎಷ್ಟು ಪ್ರೀತಿ. ಇವತ್ತು ನನ್ನನ್ನು ಇವರೆಲ್ಲ ಮನೆಯಲ್ಲಿ ಒಬ್ಬಳೆ ಮಾಡಿ ಹೋದದು ಗೈಸ್. ನಾನು ಅವರಿಗೆ ಬರುವಾಗ ವೆಲ್ಕಮ್ ಡ್ರಿಂಕ್ ಮಾಡಿ ಇಟ್ಟೇನೆ ಕೊಡ್ತು. ಸಾರಿ ಇದೆಂತ ನಾ ಎಂತ ಕೇಳ್ತಿದ್ದೆ, ಅದಕ್ಕೆ ಕನೆಕ್ಟ್ ಆಗಿ ಉಂಟು. ಇಲ್ಲಿ ಅಮ್ಮ ಬಾಳೆಹಣ್ಣು ತೊಗಿಸಿದ್ರಾಯ್ತಾ, ಇಲ್ಲಿ ಒಂದು ಮಂಗ ಬಂದು ಅಂತ ಮಾಡ್ತದೆ ಇದ್ರ ಹತ್ರ. ಈ ಅಮ್ಮ ಅದನ್ನು ಓಡಿಸಿದಂತ, ಇಲ್ಲದ್ರೆ ನನಗೆ ಅದನ್ನು ತೋರಿಸ್ಬೋದು. ಹಾ ಅಂಕದ ಊಟ ಬರ್ತುಂಟು ಶೇಖಣ್ಣ, ಬರ್ಲಿಲ್ಲ. ಫೋಟೋ ಬರ್ಲಿಲ್ಲ ಎಂತ, ಇನ್ನು ಫೋಟೋ ತೆಗಿದು ಮಾತ್ರ ಅಲ್ಲ, ಬಾಡಿಗೆ ಅಂತ ಹೇಳ್ತಿ ಕಳಿಸಬೇಕು ಬೇಗ. ಬಾಡಿಗೆ ಕೊಟ್ರೆ ಅಲ್ಲ, ನಾ ಬಡೈ ಬಿಡುದು ಮಾತ್ರ ಬಾಡಿಗೆ ಹುಡುದಿಲ್ಲ. ನಂಗೆ ಅವತ್ತಮ್ಮ ತೆಗೆದುಕೊಟ್ಟ ಬಾಟದಿಂದ ತೆಗೆದುಕೊಟ್ಟ ಫ್ಲೋಟ್ಸ್ ಕ್ರಾಕ್ಸ್ ಅದು ಈಗ ಹೀಗೆ ಆಗಿದೆ, ಹೀಗೆ. ಸೊ ದಿಸ್ ಇಸ್ ಮೈ ಔಟ್ಫಿಟ್. ಶೇಖಣ್ಣ ಹಾಯ್ ಹಾಯ್ ಗೈ. ಶೇಖಣ್ಣ ಹೊಸ ಫೋಟೋ ತೆಗ್ದಿದ್ದಾರೆ. ನಾನು ಅದನ್ನು ಅವರಿಗೆ ಅಲ್ಲಿ ಫ್ರಂಟ್ ನಾನು ಅದನ್ನು ಅವರಿಗೆ ಅಡ್ಜಸ್ಟ್ ಮಾಡಿ ಕೊಡ್ಲಿಕ್ಕೆ ಉಂಟಲ್ಲ ಶೇಖಣ್ಣ. ಹೌದು. ಆಗ ಶೇಖಣ್ಣ ನನಗೆ ದುಡ್ಡು ಸಹ ಕೊಡ್ಲಿಕ್ಕೆ ಉಂಟು. ದುಡ್ಡು ಕೊಟ್ಟಿದ್ದಿಲ್ಲ, ಚಾಕ್ಲೇಟ್ ಮಾತ್ರ. ಪುಟ್ ಬಾಯ್ ದುಡ್ಡು ಹಾಗೆ ಕೇಳಲಿಕ್ಕಿಲ್ಲ. ನಾನು ಸಣ್ಣವಳು, ನಾನು ಸಣ್ಣವಳಲ್ಲ. ಹೌದು. ನಾನು ಒಬ್ಬಳೆ ಈಗ ಕೂತ್ರೆ ಎಷ್ಟು ಚಂದ ಆಗ್ತದೆ. ಅವರೆಲ್ಲ ಬಂದರೆ ಡಿಸ್ಕಸ್ಟಿಂಗ್ ಪೀಪಲ್ಸ್ ಆರ್ ಕಮಿಂಗ್. ನೋಡಿಲಿ 3 ಆನೆ 1 ಕುರಿ. ಹಲೋ, ಎಲ್ಲಿದ್ದೀರಾ? ಬೇಗ ಬನ್ನಿ. ಅದು ಎಂತ ಚಪ್ರಿ, ಒಳ್ಳೆ ಫೋಟೋ. ಆ ಫೋಟೋ ತೋರಿಸಿ ನೋಡಿ ಗಾಯ್ಸ್. ಟಾಟಾ ಸರಿ ತೋರಿಸಿ, ಗ್ಯಾಲರಿಗೆ ಹೋಗಿ ತೋರಿಸಿ. ಟಾಟಾ ಹೇಳಿ ಗೈಸ್, ನಾವೀಗ ಅಲ್ಲಿಗೆ ಹೋಗ್ತಿದ್ದೇವೆ ಅಂದ್ರೆ ನಮಗೆ ಗೊತ್ತಿಲ್ಲ ಗೈಸ್. അങ്ങനെ ചിക്ക കൈ അതെന്ത് പിന്നെ അന്നത്തെ ഹാപ്പിക്ക് പിന്നല്ല കമന്റ് ಅಮ್ಮ ರೋಸ್ಟೆಡ್ ಮೀ. ಅಮ್ಮ ಪಿಟ್ಟೆ ಶಾಕ್ಸ್. ಅಮ್ಮ ರಾಕ್ಸ್ ಪಿಟ್ಟೆ ಶಾಕ್ಸ್. ಅಮರ ಜ್ಯೋತಿ ಅವರು ಯಾರಾದ್ರೂ ಸಬ್ಸ್ಕ್ರೈಬ್ ಇದ್ರೆ ನೋಡಿಲ್ಲಿ ಕಮೆಂಟ್ ಮಾಡಿ. ಈ ಬೋಳತಿಯನ್ನು ಗೊತ್ತುಂಟ ಅಂತ ಕಮೆಂಟ್ ಬಿಲೋ. ಲೈಕ್ ಐ ನೋ ದಿಸ್ ಬೋಳತಿ. ಓಕೆ, ಅಲ್ಲದೆ ಕನ್ನಡದಲ್ಲಿ ನನಗೆ ಈ ಬೋಳತಿ ಗೊತ್ತುಂಟು. ಓಕೆ, ನಾವು ಮಾತಾಡಿ ಪೆರದಿಗೆ ತಲುಪಿದ್ದೇವೆ. ಜೋಡುಪಾಳ ಹೋಗುದಂತೆ, ಕಂಕಲಿಗೆ ಬರೋದ್ರೆ ನಾವೀಗ ಪೇಟೆಗೆ ಅಂತ ಹೋಗಿ ನಾವು ಪೇಟೆಗೆ ಅಂತ ಹೊರಟವರು ಮಡಿಕೇರಿ ಹೋಗುವ ದಾರಿಯಲ್ಲಿ ಜೋಡುಪಾಳದ ಒಂದು ಕಾಡಲ್ಲಿಗೆ ಬಂದಿದೆ. ರೆಸಾರ್ಟ್ ಆಗಿರ್ಬೇಕು. ಅಲ್ಲ ರೀಲ್ಸ್ ಯಾವ್ದು, ನೀವು ಯಾವ್ದು ಹೇಳಿದ್ರು? ಗೈಸ್ ಕಮ್ ಆನ್ ಗೈಸ್, 2 ರೀಲ್ಸ್. ಅದರಲ್ಲಿ ಒಂದು ರೀಲ್ಸ್ ಎಲ್ಲರೂ ರಿಕ್ವೆಸ್ಟ್ ಮಾಡಿದಾಗೆ ನನ್ನ ಅಕ್ಕನ ಡ್ಯಾನ್ಸ್ ಮಾಡಿದಾಳೆ ಗೈಸ್, ನಿಮಗೋಸ್ಕರ. ಗೈಸ್ ನಿಮ್ಮ ರೀಲ್ಸ್ ಅಲ್ಲಿ ಬರ್ತದೆ ಇದು. ರೀಲ್ಸ್ ಅಲ್ಲಿ ಬರ್ತದೆ, ನಮ್ಮ ರೀಲ್ಸ್ ಅಲ್ಲಿ ಪೋಸ್ಟ್ ಆಗ್ತದೆ. ಕೊಲಾಬ್ರೇಷನ್ ವಿತ್ ಅಭಿಕುಲಾಲ್ ಶಿವ ಅಂಡ್ ಅಭಿಷೇಕ್. ಎಸ್ ನಾನು ತೋರಿಸ್ತಾನೆ. ಹೂವಲ್ಲಿ ಕೆಳಗೆ ಹೊಳೆ ನೋಡಿ ಗೈಸ್, ಸೂಪರ್ ಹೊಳೆ. ಸಮಯ ಜೋಡುಪಾಳದ ಹತ್ರ ಹೋಗ್ತಾ ಇದ್ದಾವೆ. ಮತ್ತೆ ಶೇಖಣ್ಣನ ಪಾರ್ಟಿ ಉಂಟು. ದಯವಿಟ್ಟು ಕಸವನ್ನು ಕೆಳಗಡೆ ಹಾಕಬೇಡಿ. ವೇಸ್ಟ್ ಶುಡ್ ನಾಟ್ ಬಿ ಪುಟ್ ಡೌನ್. ಇಲ್ಲಿ ಕಾಣ್ತದೆ, ನೀರು ಕಾಣ್ತದೆ.
ಶೇಖರ್ ಹತ್ರ ನಾವು ಓಸಿ ಮಾಡ್ಲಿಕ್ಕೆ ಹೋಗುವ. ಕಟ್ಟಾಯ್ತಾ? ಓ ಅದು ಇಲ್ಲಿ ಇಬ್ಬರನ್ನು ಕರ್ಕೊಳ್ಳೋದು ಬೇಡ. ನನಗೆ ಇದೆಷ್ಟು ಬಜ್ಜಿಗೆ? ಆಯ್ತಿಗೆ? ಪ್ಲೇಟ್ 30. ಒಂದು ಪೇಪರ್ ನೀ ತಕೊಳ್ಳೋ. ಶೇಖರ್ ನಂದಿದು ನಾವು ಆಚೆ ಹೋಗುವ. ಅಲ್ಲಿ ಬಸ್ ಉಂಟಾ? ಅಲ್ಲಿ ಏದಾ ಬಿಸಿ ಬಿಸಿ ಉಂಟೀಗ? ನಂಗೆ ಇದ್ರ ಕೋಟಿಂಗ್ ಮಾತ್ರ. ಅದನ್ನು ತೆಗ್ದೇನು ಬೇಡ. ಅದು ನಂಗೆ ಕೋಟಿಂಗ್ ಮಾತ್ರ. ಖಾರ ನಾ ಇದಕ್ಕೆ ಬಜ್ಜಿ ತಿನ್ನೋದಿಲ್ಲ. ಅಂದಿಲ್ಲ ಕಾ ಬಸು ಬಸು ಎಂತ ಉಂಟು? ನೀರಲ್ಲಿ ಉಂಟು. ಒಂದು ಇಡೀ ಕೊಟ್ಟಿಯಾನೆ, ಸಣ್ಣ ಬಿಸಿ. ಒಂದು ಇಡೀ ಕೊಟ್ಟಿಯಾನೆ. ಅಲ್ಲ ಇದು ಚಾಕ್ಲೇಟ್ ಅಲ್ಲ? ಚಾಕ್ಲೇಟ್ ಅಲ್ಲ, ವನಿಲಾ. ಅದೇಯಾ? ಹಾಗೆ ನನ್ನ ತಂಗಿಯರ ಈ ಬಂದ ನಮ್ಮನ್ನ ಶೇಖರ್ಣ ಯಾವತ್ತು ರಾಶಿಯಾಗಿ ಕರ್ಕೊಂಡು ಹೋಗಲು ಪ್ರಯತ್ನಿಸಲಿಲ್ಲ. ಶೇಖರ್ಣ ಯಾವತ್ತು ತಮ್ಮ ತಂಗಿ ಅಕ್ಕರನ್ನು ಭದ್ರತೆಯಿಂದ ಮನೆಗೆ ತಲುಪಲು ಪ್ರಯತ್ನಿಸುತ್ತಾ ಡ್ರೈವ್ ಮಾಡುತ್ತಾರೆ ವಿನಃ ನಮಗೆ ಯಾವುದೇ ತೊಂದರೆಗಳನ್ನು ಕೊಡಲು ಬೇಕಾಗಿ ಅವರು ಪ್ರಯತ್ನಿಸುವುದಿಲ್ಲ. ಆದುದರಿಂದ ಶೇಖರ್ಣನಿಗೆ ಒಂದು ದೊಡ್ಡ ಸಲ್ಯೂಟ್ ಅನ್ನು ನೀಡುತ್ತಾ ಚಪ್ಪಾಳೆಯನ್ನು ಕೊಡಬೇಕಾಗಿದೆ. ಹಾಗೆ ನಮ್ಮನ್ನು ಭದ್ರತೆಯಿಂದ ಹೊಟ್ಟೆಯನ್ನು ತುಂಬಿಸಿ ನಮ್ಮನ್ನು ಖುಷಿಯಾಗಿ ಇಡುವುದು ಶೇಖರ್ಣನ ಕರ್ತವ್ಯವಾಗಿರುವುದರಿಂದ ಶೇಖರ್ಣ ನಮ್ಮನ್ನೊಂದು ಹೋಟೆಲಲ್ಲಿ ಹೋಗಿ ಒಳ್ಳೆ 5 ಸ್ಟಾರ್ ಹೋಟೆಲಿಗೆ ಕರ್ಕೊಂಡೋಗಿ ನಮ್ಮ ಹೊಟ್ಟೆಯನ್ನು ಚೆನ್ನಾಗಿ ತುಂಬಿಸಿ ಯಾವುದೇ ಕೀಟಾಣು ಇಲ್ಲದ ಹೋಟೆಲಿಗೆ ಕರ್ಕೊಂಡೋಗಿ ಒಳ್ಳೆ 5 ಸ್ಟಾರ್ ಹೋಟೆಲಲ್ಲಿ ಕ್ಲೀನ್ ಆಗಿರೋ ಹೋಟೆಲಿಗೆ ಕರ್ಕೊಂಡೋಗಿ ನಮ್ಮ ಹೊಟ್ಟೆಯನ್ನು ತುಂಬಿಸಿ ನಮ್ಮನ್ನು ಖುಷಿಯಾಗಿ ಇಡುವುದು ಅವರ ಕರ್ತವ್ಯ. ಆದುದರಿಂದ ನಮ್ಮನ್ನು ಕರ್ಕೊಂಡೋಗಿ ಅವರ ಕರ್ತವ್ಯವನ್ನು ಪಾಲಿಸಲಾಗುತ್ತದೆ. ನಾವು ದಿ ಕಪ್ಸಿಗೆ ಬಂದಿದ್ದೇವೆ. ಇದರಲ್ಲಿ ಗೂನಡ್ಕ ಕಲ್ಲುಗುಂಡಿಯ. ನಾವು ಗೂನಡ್ಕ ದಿ ಕಪ್ಸಿಗೆ ಬಂದೇವೆ. ದಿ ಕಪ್ಸಿಗೆ ಬಂದಾಗ ಒಂದು ಕಪ್ ಇತ್ತು ಗೈಸಲ್ಲಿ. ದಿ ಕಪ್ ಇದರಲ್ಲಿ ಮಾರ್ಷ್ ಮೇಲೆ ಅಮ್ಮಣ ನೀಯಾಣೆ ಎಂದೆ ಲವ್. 2 ಪ್ಲೇಟ್ ಚಿಕನ್ ಮೊಮೋಸ್ ಆರ್ಡರ್ ಮಾಡಿ ಅದು ತಿಂದು ಸಾಯ್ತು. ಈಗ ಖಾಲಿ ಆದಕ್ಕೆ ನಾವೀಗ ನೆಕ್ತಾ ಇದ್ದೀವಿ. ಯಾರ ಪಾರ್ಟಿ ಅಂತ ಹೇಳಿ. ಪಾರ್ಟಿ ಡ್ಯಾಶ್ ಶೇಖಣ್ಣನ ಬರ್ತ್ಡೇ ಪಾರ್ಟಿ. ಹ್ಯಾಪಿ ಬರ್ಡೇ ಎಲ್ಲರೂ ಮಾಡಿ. ನಾವು ಲಾಸ್ಟ್ ಟೈಮ್ ಲೈವ್ ಬಂದಾಗ ಶೇಖಣ್ಣನಿಗೆ ವಿಶ್ ಮಾಡಿದ ನೆನ್ಪುಂಟಾ? ಹ್ಯಾಪಿ ಬರ್ಡೇ ಟು ಮೀ. ನಕ್ಕಿ ಆಸ್ವಾದಿಸಿ. ದುಡ್ಡು ಕೊಡೋದು ಮಾತ್ರ ಜೀತು. ಚಿಕನ್ ಮ್ಯಾಗಿ ಬಂದಿದೆ. ಅವು ಮಿಕ್ಕ ತಿಂದು ಮಾತ್ರ ಈ ಬರ್ತಾನೆ ಹಿಂದೆ ದುಡ್ಡು